ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುಡುವ ಬಿಸಿಲಿನಲ್ಲಿ ಅಧಿಕಾರದಲ್ಲಿರುವ ರಾಜಕೀಯ ಮುಖಂಡರ ಮನೆ ಕಾಯುವುದು ಸಾರ್ವಜನಿಕರಿಗೆ ಆಡಳಿತ ವ್ಯವಸ್ಥೆ ಮೇಲೆ ಅನುಮಾನ ಬರಬಾರದೆಂಬಂತಹ ಸದುದ್ದೇಶದಿಂದ ಹರಿಹರ ಶಾಸಕ ಬಿಪಿ ಹರೀಶ್ ಅವರು ಹೇಳಿಕೆ ನೀಡಿದ್ದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಕೇಸು ದಾಖಲಿಸಿರುವುದಕ್ಕೆ ಹರಿಹರದ ಸಾರ್ವಜನಿಕರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಕಾಶ್ ಬಣಗಾರ್, ಜಿಲ್ಲೆಯಲ್ಲಿ ಗಾಂಜಾ ಅಫೀಮು ಸಾಗಾಣಿಕೆ ಜೋರಾಗಿದೆ. ಇದರಿಂದ ದುಶ್ಚಟಗಳಿಗೆ ಯುವ ಸಮುದಾಯ ಬಲಿಯಾಗುತ್ತಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗಿವೆ. ಎಸ್ಸಿ ಎಸ್ಟಿ ಅಟ್ರಾಸಿಟಿ ಕೇಸುಗಳು ಹೆಚ್ಚಾಗಿವೆ. ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನು ಗಮನಿಸದೆ ಅವರ ಕಾರ್ಯಕ್ರಮಗಳಲ್ಲೇ ಸಮಯ ಕಳೆಯುತ್ತಿದ್ದಾರೆ ಎಂದು ದೂರಿದರು. ಶಾಸಕರು ಎಸ್ಪಿ ಅವರ ಹುದ್ದೆಗೆ ಘನತೆ ಧಕ್ಕೆ ಆಗಬಾರದು ಎಂಬಂತಹ ಸದುದ್ದೇಶದಿಂದ ಪದ ಬಳಕೆ ಮಾಡಿದ್ದಾರೆ ಹೊರತು ಯಾವುದೇ ವ್ಯಕ್ತಿಗಳಿಗೆ ವೈಯಕ್ತಿಕ ನಿಂದನೆಗಳಿಗಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಅಂಜನಪ್ಪ ನಾಗನಹಳ್ಳಿ, ಮಹೇಶ್ವರಪ್ಪ, ಕುಮಾರ್ ಪಾಮೇನಹಳ್ಳಿ, ಮಲ್ಲಿಕಾರ್ಜುನ್, ಜಕ್ಕಣ್ಣನವರು ಸೇರಿದಂತೆ ಮತ್ತಿತರರಿದ್ದರು. ಕಾರ್ಯಾಂಗ ಮತ್ತು ಅರೆ ನ್ಯಾಯಾಂಗದ ನಂತರ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸುಡುವ ಬಿಸಿನಲ್ಲಿ ಅಧಿಕಾರದಲ್ಲಿರುವ ರಾಜಕೀಯ ಮುಖಂಡರ ಮನೆ ಕಾಯೋದು ಸಾರ್ವಜನಿಕರಿಗೆ ಆಡಳಿತದ ವ್ಯವಸ್ಥೆಯ ಮೇಲೆ ಅನುಮಾನ ಬರಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಹರಿಹರದ ಸರಳ ಸಜ್ಜನ ಅಭಿವೃದ್ಧಿ ಅಧಿಕಾರರಾದಂಥ ಬಿಪಿ ಹರೀಶ್ ಸರ್ ಅವರು ಹೇಳಿಕೆ ನೀಡಿದ್ದಾರೆ. ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಅವ್ರ ಮೇಲೆ ಕೇಸ್ ಮಾಡಿರೋದ್ರಿಂದ ನಾವು ಅದನ್ನು ಸಾರ್ವಜನಿಕರಾಗಿ ಅದನ್ನು ವಿಷಾದಿಸ್ತಿದ್ದೀವಿ. ಗಾಂಜಾ, ಅಫೀಮು ಈ ಥರದ ಸಾಗಾಟ ಅಂದರೆ ದುಶ್ಚಟಗಳಿಗೋಸ್ಕರ ಯುವಕರು ಬಲಿ ಆಗ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ಅಟ್ರಾಸಿಟಿ ಕೇಸ್ಗಳು ಜಾಸ್ತಿ ದಾಖಲಾಗ್ತಾ ಇದ್ದಾವೆ. ಅದ್ರ ಬಗ್ಗೆ ಎಸ್ ಪಿ ಅವರು ಗಮನ ಕೊಡೋದು ಬಿಟ್ಟು ಅವರಿಗೆ ಇದಕ್ಕೆ ಟೈಮ್ ಕೊಡೋಕ್ಕಿಲ್ಲ. IAS ಮತ್ತು IPS ಅಧಿಕಾರಿಗಳಿಗೆ ಈ ಥರದ್ದು ಅಂದರೆ ದುಶ್ಚಟಗಳಿಗೆ ಯುವಕರು ಬಲಿ ಆಗ್ತಾ ಇರೋದು, ಅಟ್ರಾಸಿಟಿ ಕೇಸು, ಆಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಅವ್ರಿಗೆ ಕೊಡೋದಕ್ಕೆ ಸಮಯ ಇಲ್ಲ. ಅದು ಬಿಟ್ಟು ಇದನ್ನೆಲ್ಲದು ನೆಪವಾಗಿ ಜಿಲ್ಲಾ SP ಮತ್ತು IPS ಮತ್ತು IAS ಅಧಿಕಾರಿಗಳಿಗೆ ಅವ್ರ ಸಭೆ ಸಮಾರಂಭ ಅವರಿಗೆ ವರದಿ ಕೊಡೋ ನೆಪದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸಾರ್ವಜನಿಕರು ದೂರ ತಗೊಂಡು ಹೋದರೆ ಅವರು ಮೇಡಮ್ ಮತ್ತು IPS ಮತ್ತು IAS ಅಧಿಕಾರಿಗಳು ಆಫೀಸಲ್ಲಿ ಇರೋದು ಬಿಟ್ಟು ಸಚಿವರು ಮನೆ ಮುಂದೆ, ಆಫೀಸ್ ಮುಂದೆ, ರೈಸ್ ಮಿಲ್ಗಳಲ್ಲಿ ಅವ್ರ ಮನೆ ಕಾಯ್ತಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇದಕ್ಕೆಲ್ಲ ಅದನ್ನು ಯಾರನ್ನ ನಾವು ಕೇಳಬೇಕು ಸಾರ್ವಜನಿಕರಾಗಿ? IPS ಅಧಿಕಾರಿಗಳು ಇವ್ರಿಗೆಲ್ಲರಿಗೂ ಇವ್ರ ಮೇಲೆ ನಮಗೆ ಅಪಾರವಾದ ನಂಬಿಕೆ ಮತ್ತು ಗೌರವ ಇದೆ. ಅದು ಬಿಟ್ಟು ಅವ್ರ ಘನತೆ ಅಂದರೆ ಅವ್ರ ಹುದ್ದೆ ಪರವಾಗಿ ಘನತೆಯಿಂದ ಇರೋದು ಬಿಟ್ಟು ಅವ್ರೇನು ಮಾಡ್ತಿದ್ದಾರೆ, ಸಚಿವರ ಮನೆ ಈ ಥರದ್ದೆಲ್ಲ ಇದನ್ನು ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಅವರಿಗೆ ಜಿಲ್ಲಾಡಳಿತ ಮತ್ತು ಏನು ವ್ಯವಸ್ಥೆ ಇದೆಯಲ್ಲ, ಸಾರ್ವಜನಿಕ ವ್ಯವಸ್ಥೆ, ಅದನ್ನೆಲ್ಲ ಅವರು ತುಕ್ಕು ಹಿಡಿದಿರೋ ಪರಿಸ್ಥಿತಿ ಇದು ನಮ್ಮ ದಾವಣಗೆರೆಯಲ್ಲಿ ಬಂದಿದೆ. ಅದು ಬಿಟ್ಟು ಅವ್ರ ಕೆಲಸ ಮಾಡೋದು ಬಿಟ್ಟು ಮಲ್ಲಿಕಾರ್ಜುನ್ ಸರ್ ಮನೆ ಅವರು ಇದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ರಾತ್ರಿ 10 ಗಂಟೆ 11 ಗಂಟೆಗೆಲ್ಲ ರೈಸ್ ಮಿಲ್ಗಳಿಗೆ ಸರ್ಕಾರಿ ಫೈಲ್ಗಳನ್ನ ತಗೊಂಡೋಗಿ ಸೈನ್ ಮಾಡ್ಸೋಕ್ಕೆ ಅವ್ರಿಗೆ ವರದಿ ಕೊಡೋಕೆ ಹೋಗ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಅವ್ರ ಡ್ಯೂಟಿ 8 ಅವರ್ಸ್ ಇರುತ್ತೆ. ಅವ್ರು ಅದೇ 4 ಅವರ್ 5 ಅವರ್ ಬಿಸಿಲಲ್ಲಿ ಕಾಯೋಕ್ಕಂತ MP ಮತ್ತು ಸಚಿವರನ್ನ ಮನವೊಲಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಾರ್ವಜನಿಕವಾಗಿ ಖಂಡಿಸ್ತಾ ಇದ್ದೀವಿ. ಇದನ್ನು ಪ್ರಶ್ನೆ ಮಾಡಿದಂಥ ಹರಿಹರದ ಶಾಸಕರ ಮೇಲೆ FIR ಮಾಡ್ತಾ ಇದ್ದಾರೆ. ಅಖಿಲ ಭಾರತ ಸೇವಾ ನಡತೆ 1968 ಕಾಯ್ದೆಯಂತೆ IPS ಮತ್ತು IAS ಅಧಿಕಾರಿಗಳು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಅವ್ರಿಗೆ ಸಹಕಾರ ಮತ್ತು ಯಾವುದೇ ರೀತಿ ಸಂಬಂಧ ಹೊಂದಿರಬಾರ್ದು ಅಂತೇಳಿ ಕಾಯ್ದೆ ಹೇಳುತ್ತೆ. ಅದು ಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾಗಿ ಪಕ್ಷಪಾತವಾದಂಥ ಒಂದು ಧೋರಣೆಯನ್ನು ಇವರು ಎಲ್ಲರೂ ಮಾಡ್ತಾ ಇದ್ದಾರೆ. IPS ಮತ್ತು IAS ಅಧಿಕಾರಿಗಳು ಅವರ ಘನತೆ ಮತ್ತು ಅವರ ಹುದ್ದೆಗೆ ತಕ್ಕಂತೆ ನಾವೇನು ಅವರಿಗೆ ಎಷ್ಟೊಂದು ಅಂದರೆ IPS ಮತ್ತು IAS ಅಧಿಕಾರಿಗಳಂದರೆ ಜಿಲ್ಲಾ ಮಟ್ಟಕ್ಕೆ ನಾವು ಅವ್ರನ್ನ ಒಂದು ಅತ್ಯುನ್ನತ ಗೌರವ ಕೊಟ್ಟಿದ್ದೀವಿ. ಅವರು ಆ ಕೆಲಸ ಮಾಡೋದು ಬಿಟ್ಟು ಸಚಿವರ ಕೆಲಸ ಮಾಡ್ತಾ ಇರೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಬಡ SC ST ಮಹಿಳೆಯರು ಮತ್ತು ರೈತರಿಗೆ ನಮ್ಮ ಹರಿಹರ ಶಾಸಕರು ಸಹಾಯ ಮಾಡ್ತೀವೇನೋ. ಇವಾಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ಅಥವಾ ಶ್ಯಾಮನೂರು ಫ್ಯಾಮಿಲಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಆಡಳಿತ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅಂದರೆ ಶ್ಯಾಮನೂರು ಫ್ಯಾಮಿಲಿಯ ಮನೆಗೆ ಹೋಗ್ಬೇಕಾದ್ರೆ. ಬಟ್ ಬೇರೆ ಸರ್ಕಾರಗಳಿದ್ದಾಗ, ಬೇರೆ ಉಸ್ತುವಾರಿ ಸಚಿವರುಗಳಿದ್ದಾಗ ಸಚಿವರು ಬರ್ತಾರೆ, ಉಸ್ತುವಾರಿ ಸಚಿವರು 1 ಸರಿ 2 ಸರಿ ಬರ್ತಾರೆ. ಅವರು ತಿಂಗಳಿಗೆ 1 ಸರಿ 2 ಸರಿ ಜನರಲ್ ಬಾಡಿ ಮೀಟಿಂಗು, ಜಿಲ್ಲಾ ಪಂಚಾಯತಿ ಮೀಟಿಂಗ್ ಕರೀತಾರೆ. ಅವ್ರು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಧಿಕಾರಿಗಳು ತಮ್ಮ ಸ್ವತಂತ್ರವಾಗಿ ತಮ್ಮ ಕಾರ್ಯನಿರ್ವಹಿಸ್ತಾರೆ. ಆದರೆ ಜಿಲ್ಲೆಯಲ್ಲಿ ಇವರು ಸರ್ಕಾರ ಇದ್ದಾಗ, ಇವರು ಸಚಿವರಿದ್ದಾಗ ಯಾವುದೇ ಅಧಿಕಾರಿಗಳು ಯಾವುದೇ ಆಫೀಸ್ಗೆ ಹೋಗಿ ಸಿಗ್ತಾ ಇಲ್ಲ. ಕೇವಲ ಎಲ್ಲಿ ಹೋಗಿದ್ದಾರೆ, ಮಿನಿಸ್ಟರ್ ಮನೆಗೆ ಹೋಗಿದ್ದಾರೆ, MP ಮನೆಗೆ ಹೋಗಿದ್ದಾರೆ. ಇವತ್ತು MP ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ ಅಂದರೆ ಯಾವುದೋ ಸಾರ್ವಜನಿಕ ಒಬ್ಬಂತ ಕುಂದುಕೊರತೆ ತಗೊಂಡು MP ಮನೆಗೆ ಹೋಗ್ಬೇಕಂದ್ರೆ ಆ MP ಕೇಳ್ತಾರೆ, ನೀವು ಯಾವ ಊರವರು, ಯಾವ ವಾರ್ಡ್ನವರು, ನೀವು ಯಾವ ಲೀಡ್ರದ್ದು ಲೆಟ್ರ್ ತಗೊಂಬಂದಿ, ಯಾವ ಲೀಡ್ರಿಗೆ ಕಳಿಸಿದ ನಿಮ್ಮನ್ನು ತನಕ ಕೇಳ್ತಾ ಇದ್ದಾರೆ. ಹೌದ್ರಾ?
ಇಷ್ಟೆಲ್ಲ ಇರುವ ಯತ್ನಾಗ ಇವರು ಅಧಿಕಾರಿಗಳು ಒಬ್ಬ ರಾಜಕಾರಣಿಗಳ ಮನೆ ಕಾಯೋದ ಅವಶ್ಯಕತೆ ಇದೆಯಾ? ಇಲ್ಲ. ಅವ್ರು ತಮ್ಮ ಪಾಡಿಗೆ ತಾವು ತಮ್ಮ ಕಾರ್ಯನಿರ್ವಹಿಸ್ಬೋದಿತ್ತು. ಅದನ್ನು ಮಾಡಿ ಅಂತ ಹೇಳಿದ್ದನ್ನು ಹೇಳೋ ಬರದಲ್ಲಿ ಶಾಸಕರೇನು ಅಪ್ಪಿತಪ್ಪಿ ನಾಯಿ ಥರ ಅಂತ ಹೇಳಿರೋದು ತಪ್ಪೇ ಒಪ್ಕೊಳ್ತೇನೆ. ಅದು ಅನ್ಎಕ್ಸ್ಪೆಕ್ಟೆಡ್ ಬಂದೆ, ಅದ್ರ ಮೇಲೇ ಕೇಸ್ ಹಾಕ್ತೀವಿ, ಅದನ್ನೇ ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂತ ಹೋದ್ರೆ, ಈಗ ಮೊನ್ನೆ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ DSP ಕಪ್ಪಳ ಕೊಡಕ್ಕೆ ಹೋಗಿದ್ರು ಅಲ್ವಾ? ಅದನ್ನೆಲ್ಲ ಖಂಡಿಸೋದು ಬಿಟ್ಟು ಇವರು ಬೇಕಂತಲೇ ಒಬ್ಬ ಶಾಸಕರು ಇರೋದು, ಒಬ್ಬ ಶಾಸಕರಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ, ಅವ್ರನ್ನೂ ಮಟ್ಟ ಹಾಕ್ಬೇಕನ್ನೋದೇ ಇವ್ರ ಉದ್ದೇಶ ಸರ್. ಸಚಿವರು, MP, ಶಾಸಕರು ಈಗ ಈ ಅಭಿವೃದ್ಧಿ ಕಡೆಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ಒಬ್ಬ ಶಾಸಕರ ಕಡೆಗೇನೆ ಗಮನ ಕೊಡ್ತಾ ಇದ್ದಾರೆ ಅಂದಾಗ ಆ ಶಾಸಕರು ಸಾರ್ವಜನಿಕರಿಗೆ ನಾವು ಏನು ಆಗಲಿಲ್ಲ, ನಾವೊಂದು ರೋಡ್ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ವಿಚಾರದಾಗ ಅಧಿಕಾರಿಗಳು ಇದೇ ಥರ ನಡ್ಕೊಂತಾರೆ ಅನ್ನೋ ವಿಚಾರದಾಗ ಮಾತಿನ ಬರದಲ್ಲಿ ಏನೋ ಒಂದು ಅಚಾನಕವಾದ ಮಾತು ಮಾತಾಡಿದ್ರೆ ಹೊರತು, ಒಂದು ಹರಿಹರದಲ್ಲಿ ಒಂದು ಹರಿಹರ ಟು ಶಿವಮೊಗ್ಗ ಹೋಗೋ ರೋಡ್ ಒಂದು ಅರ್ಧ ಗಂಟೆ ಬೇಕು, ಅರ್ಧ ಕಿಲೋಮೀಟ್ರ್ ಹೋಗು. ಈ ಅಚಾನಕವಾಗಿ ಒಂದು ಮಾತು ಮಾತಾಡಿದ್ದು ನಾವು ತಪ್ಪು ಅಂತ ಹೇಳ್ತೇವೆ. ಆದರೆ ಅಭಿವೃದ್ಧಿ ಕಡೆಗೆ ಯಾಕೆ ಗಮನ ಕೊಡ್ತಾರೆ ಸರ್? ಯಾಕೆ ಈಗ ಮೇಡಮ್ವರಿಗೆ ಅದು ಬರಲ್ಲ, ಅನ್ವಯಿಸಲ್ಲ ಅವ್ರಿಗೆ? ಬರೀ ಕೇಸ್ ಅಷ್ಟೇ ಅನ್ವಯಿಸ್ತಾರೆ ಅದನ್ನ. ಬರೀ ಪೊಲೀಸ್ ಅಧಿಕಾರಿಗಳು ಏನು ಕೇಸ್ ಬರ್ತಲ್ಲ ಅಷ್ಟೇ ಮಾಡ್ಬೇಕು. ಇವನ್ನೆಲ್ಲ ಸಾರ್ವಜನಿಕರ ತೊಂದರೆಗೇನು ಅಲ್ಲಿ ಯಾರೋ ಆಕ್ಸಿಡೆಂಟ್ ಆಗಿ ಸತ್ತು ಅಂದರೆ ಅದು ಮತ್ತೆ ಬರೋದು ಸ್ಟೇಷನಿಗೆ, ಅದನ್ನ ಯಾಕೆ ವರದಿ ಕೊಡಲ್ಲ ಸರ್? ಅದ್ರ ಬಗ್ಗೆ ಯಾಕೆ ಖಂಡಿಸ್ಬಾರ್ದು ನಾವು?